ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಒಂದು ರಾಯರು ತೋರಿಸುವಂತಹ ದಾರಿ. ರಾಯರು ನಿಮಗೆ ಯಾವುದೇ ರೀತಿ ಕಷ್ಟ ಇರಲಿ ಅಥವಾ ಸಮಸ್ಯೆಗಳ ಸುಳಿವಲ್ಲಿ ಸಿಕ್ಕಾಕೊಂಡಿದ್ದೀರಿ, ಆ ಸಮಸ್ಯೆಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಅದಕ್ಕೆ ದಾರಿ ಕಾಣ್ತಾ ಇಲ್ಲ. ದಾರಿ ಕಂಡಾಗ ತಾನೇ ಹೊರಗೆ ಬರೋಕ್ಕೆ ಸಾಧ್ಯ. ದಾರಿ ಕಾಣ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವುದು ಗ್ರಹಗಳ ತೊಂದರೆನೋ ಅಥವಾ ಕಣ್ಣು ದೃಷ್ಟಿ ತೊಂದರೆನೋ ಏನು ಗೊತ್ತಾಗದೇ ಇರುವಂಥ ಸಂದರ್ಭದಲ್ಲಿ ಇದೊಂದು ಮಂತ್ರವನ್ನು, ರಾಯರ ಮಂತ್ರವನ್ನು ಪಠಿಸೋದ್ರಿಂದ ನಿಮಗೆ ದಾರಿ ತೋರಿಸುತ್ತೆ. ತುಂಬ ಜನ ಹೇಳ್ತೀರಿ, ನಾನು ಒಂದನ್ನು ಹೇಳ್ತೀನಿ, ನಾನು ಯಾವುದೇ ಒಂದು ಮಂತ್ರಗಳು ಹೇಳುತ್ತಿದ್ದರೂ ಸಹಿತ ಅದು ಈಗಲೇ ಆಗುತ್ತೆ, ನಾಳೆನೇ ಆಗುತ್ತೆ, ನಾಡ್ದೇ ಆಗುತ್ತೆ ಅಂತ ಖಂಡಿತ ಹೇಳಲ್ಲ. ಯಾಕಂದರೆ ನಿಮ್ಮ ಭಕ್ತಿ ಶ್ರದ್ಧೆ ಮೇಲೆ ಹೋಗುತ್ತೆ, ಒಂದು ಕರ್ಮಫಲಗಳ ಮೇಲೆ ಹೋಗುತ್ತೆ, ಎರಡನೇದು ಯಾಕಂದರೆ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಸಿಗುವಂಥ ಸೂಚನೆಗಳು. ಆದರೆ ಲೇಟಾಗಾದರೂ ನಮಗೆ ಅದು ದಾರಿ ತೋರಿಸ್ತಾರೆ, ಇಲ್ಲ ಅಂದರೆ ಬೇಗ ತೋರಿಸ್ಬೋದು, ಹೀಗೂ ಆಗಬಹುದು. ಹಾಗಾಗಿ ನಾನು ಇದನ್ನು ಯೂಟ್ಯೂಬಲ್ಲೇ ನೋಡಿರುವಂಥದ್ದು, ಮತ್ತು ನಾನೇನು ಇದಲ್ಲ, ಯೂಟ್ಯೂಬಲ್ಲಿ ನೋಡಿ ಅದನ್ನು ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ದಾರಿ ನಾನೇ ಮಾಡಿದ್ದೀನಿ, ಸ್ವತಃ ನಾನೇ ಅದನ್ನು ಮಾಡಿದ್ದೀನಿ. ನಾನೇ ಅದನ್ನ ಮಾಡಿದ್ದಕ್ಕೆ ಸ್ವಲ್ಪ ನನಗೆ ಅನಿಸಿದ ಪ್ರಕಾರ ಏನೋ ಒಂದು ದಾರಿಯನ್ನು ರಾಯರು ತೋರಿಸಿದ್ದಾರೆ ಅಂತ ನನಗನ್ಸಿದೆ. ರಾಯರು ದಾರಿಯನ್ನು ತೋರಿಸಿದ್ದಾರೆ. ಅನಿಸಿದಕ್ಕಿಂತ ಹೆಚ್ಚು ಅಂದುಕೊಂಡದೇ ಇರೋದನ್ನು ದಾರಿಯನ್ನು ತೋರಿಸಿದ್ದಾರೆ ರಾಯರು. ಹಾಗಾಗಿ ಈ ಮಂತ್ರವನ್ನು ನಾನೊಬ್ಬಳೇ ಪಠನೆ ಮಾಡಿ ದಾರಿಯನ್ನು ತೋರಿಸಿದ ರಾಯರು ಅಂತ ಸುಮ್ಮನೆ ಇದ್ದರೆ ಅದು ಸರಿಯಾಗಲ್ಲಲ್ವಾ? ಅದಕ್ಕೋಸ್ಕರ ನಾನು ಆ ಮಂತ್ರವನ್ನು ನಿಮ್ಮ ಮುಂದೆ ತರ್ತೀನಿ. ಅದನ್ನು ಸಾಧ್ಯವಾದರೆ ನೀವುಗಳು, ಈಗಂತೂ ತುಂಬ ಮಂತ್ರಗಳನ್ನು ಹೇಳ್ತೀರಿ, ನಂಗೆ ಗೊತ್ತು ರಾಯರದ್ದು. ಇದನ್ನು ಇಂತಿಷ್ಟು ದಿನ ಅಂತ ಮಾಡ್ಕೊಳ್ಳಿ. ಕಂಟಿನ್ಯೂ ಹೇಳೋದಾದ್ರೆ ಕಂಟಿನ್ಯೂ ಹೇಳ್ಕೊಳ್ಳಿ, ಇಲ್ಲ ಸಂಕಲ್ಪ ರೂಪದಲ್ಲಿ ಮಾಡೋದಿದ್ರೆ ಸಂಕಲ್ಪ ರೂಪದಲ್ಲಿ ಮಾಡ್ಕೊಳ್ಳಿ. ಮೊದಲೇ ಕಂಟಿನ್ಯೂ ಆಗಿ ಮಾಡೋದಿದ್ರು ನೀವು ಸಂಕಲ್ಪವನ್ನೇ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇದನ್ನು ದಿನನಿತ್ಯ ಹೇಳ್ತೀನಪ್ಪ ಅಂತ ಇಲ್ಲ. ಇಷ್ಟು ವಾರ, ಅದು 3 ಗುರುವಾರ ಅಥವಾ ಕಂಟಿನ್ಯೂ 21 ದಿವಸ, 11 ದಿವಸ, 108 ದಿವಸ ಸಮಸ್ಯೆ ಜಟಿಲವಾಗಿದ್ದಿದ್ರೆ ದಯವಿಟ್ಟು ಅದನ್ನ 108 ದಿನ ಮಾಡಿ. 108 ದಿನ ಮಾಡೋದ್ರಿಂದ ಸ್ವಲ್ಪ ಕಷ್ಟಕರವಾದಂತಹ ಸಮಸ್ಯೆಗಳಿದ್ರಿ, ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗ, ಅದು ದಾರಿ ಕಾಣದೇ ಇದ್ದಾಗ ದಯವಿಟ್ಟು ಬೇಗ ದಾರಿ ಅಂತೂ ಕಾಣೋದಂತೂ ಸತ್ಯ. ಹಾಗಾಗಿ ಈ ಮಂತ್ರವನ್ನು ಪಠನೆ ಮಾಡಿ ವ್ರತದ ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಾನು ಹೇಗೆ ಮಾಡಿದ್ದೀನಿ ಅಂದರೆ, ಬೆಳಿಗ್ಗೆನೇ ನಾನು ಅದನ್ನು ಆ ಮಂತ್ರವನ್ನು ಪಠನೆ ಮಾಡಿ ಯಥಾ ಪ್ರಕಾರ ಹೇಗೆ ರಾಯರ ಮಂತ್ರಗಳನ್ನು ಪಠನೆ ಮಾಡ್ತೀನೋ ಹಾಗೆ ರಾಯರ ಮಂತ್ರವನ್ನು ಪಠನೆಯನ್ನು ಮಾಡಿದ್ದೀನಿ ನಾನು. ನೀವು ಈಗ ಮನೆಯಲ್ಲಿ ಇರೋರು, ಟೈಮ್ ಇರೋರು ದಯವಿಟ್ಟು ಸಂಕಲ್ಪ ರೂಪದಲ್ಲಿ ಮಾಡ್ಕೊಳ್ಳಿ. ಸಂಕಲ್ಪ ರೂಪದಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗೆ ಒಂದು ರಾಯರು ಖಂಡಿತವಾಗಿ ದಾರಿ ತೋರಿಸ್ತಾರೆ. ಹೀಗೆ ಹೋಗಿ ಅನ್ನೋ ಬಗ್ಗೆ ದಾರಿಯನ್ನು ತೋರಿಸ್ತಾರೆ. ಆ ದಾರಿ ತೋರಿಸ್ಬೇಕಲ್ವ ನಮಗವರು. ನಮಗೆ ದಾರಿ ತೋರಿಸ್ದಾಗಲೇ ಹೀಗೆ ಹೋಗಬೇಕು ಅಂತ ಎಲ್ಲದನ್ನೂ ರಾಯರಿದ್ ಮಾಡೋದಿಲ್ಲ, ದಾರಿ ತೋರಿಸ್ತಾರೆ. ಆ ದಾರಿಯಲ್ಲಿ ನಾವು ಹೋಗಬೇಕು ಅಷ್ಟೆ. ಆ ದಾರಿ ಕಲ್ಲು ಮುಳ್ಳುಗಳನ್ನು ಸರಿಸ್ಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ಮುಂದೆ ಹೋಗಿ ಗುರಿ ಹೇಗೆ ಮುಟ್ಟಬೇಕು ಅನ್ನೋದನ್ನು ಯೋಚನೆಯನ್ನು ನಾವು ಮಾಡಬೇಕು. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಆ ಮಂತ್ರವನ್ನು ನಿಮಗೋಸ್ಕರ ತರ್ತೀನಿ. ರಾಯರ ಮಂತ್ರ ಅದು ಒಳ್ಳೆ ಪವರ್ಫುಲ್ ಆದಂತಹ ಮಂತ್ರ. ಹಾಗಾಗಿ ದಯವಿಟ್ಟು ಎಲ್ಲರೂ ಕಾಯ್ತಾ ಇರಿ. ಖಂಡಿತವಾಗಿಯೂ ನನ್ನ ಮಂತ್ರವನ್ನು ಹೇಳ್ತೀನಿ. ಗುರುವಾರ ಇಲ್ಲ ಅಂದರೆ ಶುಕ್ರವಾರ ದಿನ ಆ ಮಂತ್ರವನ್ನು ನಿಮ್ಮ ಮುಂದೆ ನಾನು ತರ್ತೀನಿ. ಪ್ರತಿಯೊಬ್ಬರು ಮಾಡೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ. ಇದು ಅಂತೂ ನಿಜ. ಕಲ್ಮಶ ಬೇಡ, ಬೇರೆ ಯಾರಿಗೋ ತೊಂದರೆ ಕೊಡೋಕ್ಕೋಸ್ಕರ ಮಾಡೋದು ಬೇಡ. ಅವ್ರು ಮಾಡಿದಾರಲ್ಲ ಅವ್ರಿಗೆ ಒಳ್ಳೇದಾಯ್ತಲ್ಲ ಅನ್ನೋ ಹೊಟ್ಟೆ ಕಿಚ್ಚು ಬೇಡ. ಅವರವರ ಶ್ರಮಕ್ಕೆ ತಕ್ಕಂತೆ ರಾಯರು ಕೊಡ್ತಾರೆ. ಪ್ರತಿಯೊಬ್ಬರು ಶ್ರಮ ಪಟ್ಟಾಗಲೇ ಅವರೇನಾದರೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಹೆಚ್ಚಾಗಿ ರಾಯರ ಭಕ್ತರು ಎಲ್ಲರೂ ಶ್ರಮಪಟ್ಟೆ ರಾಯರ ಒಂದು ಕೆಲಸ ಅಂತಾನೆ ಪ್ರತಿಯೊಬ್ಬರು ಮಾಡ್ತಾ ಇರೋದು. ಹಾಗಾಗಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನಿಮಗೆ ಸಮಸ್ಯೆಗಳ ಸುಳಿಯಲ್ಲಿ ನೀವು ಸಿಕ್ಕಾಕ್ಕೊಂಡಿದ್ದೀರಿ ಅಂತಾದರೆ, ದಾರಿ ಕಾಣ್ತಾ ಇಲ್ಲ ಅಂತಾದರೆ, ನಾನು ಹೇಳುವಂಥ ಮಂತ್ರವನ್ನು ನೀವು ವ್ರತ ಆಚರಣೆಯ ಪ್ರಕಾರ ಇಲ್ಲ
ಅದು ಫಸ್ಟ್ ಗುರುವಾರ ದಿವಸನೇ ಸಂಕಲ್ಪ ಮಾಡ್ಕೋಬೇಕು ನೀವು. ಗುರುವಾರ ಮಾಡಿ, ಇಲ್ಲ ದ್ವಾದಶಿ ದಿನ ಮಾಡಿ. ಏಕಾದಶಿ ಮರುದಿನ ಬರುವಂಥ ದ್ವಾದಶಿಯಲ್ಲೂ ಸಹಿತ ಹಿಡಿಯಬಹುದು. ಆ ರೀತಿಯಾಗಿ ಇದನ್ನು ಮಾಡೋದ್ರಿಂದ ಜಟಿಲವಾದ ಸಮಸ್ಯೆಗೂ ಸಹಿತ ರಾಯರು ದಾರಿಯನ್ನು ತೋರಿಸ್ತಾರೆ. ಹಾಗಾಗಿ ನಿಮ್ಮ ಮುಂದೆ ಬರ್ತೀನಿ, ನನ್ನ ಮುಂದಿನ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.